ಒಕ್ಕಲಿಗ ಸಮುದಾಯ ಸಮಾರಂಭದಲ್ಲಿಯೇ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಸಿಡಿದೆದ್ದಿದ್ದಾರೆ. ನಾನು ಕುಮಾರಸ್ವಾಮಿ ಬೆನ್ನಿಗೆ ನಿಂತರೂ ಸಹ ನನ್ನ ಬೆನ್ನಿಗೆ ನನ್ನ ಸಮುದಾಯದ ಜನ ಚೂರಿ ಹಾಕಿದ್ದಾರೆ ಎನ್ನುವ ಮೂಲಕ ಎಚ್ಡಿಕೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಜೆಡಿಎಸ್ ಪಕ್ಷ ಡಿಕೆಗೆ ತಿರುಗೇಟು ನೀಡಿದೆ. ಏನಿವರಿಬ್ಬರ ನಡುವಿನ ಜಗಳ, ಈ ಸ್ಟೋರಿ ನೋಡಿ. ಇಲ್ಲಿ ದಮ್ಮು ಅನ್ನದಿದ್ರೆ ಅದು ನ್ಯೂಸ್ ಮಾಡಿದ್ರು ಸರಿ. ಐ ಆಮ್ ರೆಡಿ ಟು ಫೇಸ್. ಮಕ್ಕಳ ಸಿಂಪಲ್ ಆಗಿ 3 ಹೊಡೆದಿದ್ದಕ್ಕೇನೆ ಸೀರಿಯಸ್ ಆಗಿದ್ದೀರಾ. ಇನ್ನ ಸೀರಿಯಸ್ ಆಗಿ ಹೊಡೆದ್ರೆ ಕುಮಾರಣ್ಣನ ವಿರುದ್ಧ ಸಿಡಿದ ಕನಕಪುರದ ಬಂಡೆ. ಎಚ್ಡಿಕೆ ಪರ ನಿಂತ ನನಗೆ ಬೆನ್ನಿಗ್ ಚೂರಿ ಅಂತ ಇರೋದ್ಯಾಕೆ ಡಿಕೆಶಿಗೆ ಸ್ವಂತ ಜಾತಿಯವರೇ ಬೆನ್ನಿಗೆ ಚೂರಿ ಹಾಕ್ತಿದ್ದಾರಾ? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅವತ್ತು 2018-19 ಅವಧಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಸಮಯ. ಅವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೋಡೆತ್ತುಗಳಂತೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ಸರ್ಕಾರ ಮಾಡಿದ್ರು. ಹೇಗಿದ್ದವರು ಇವತ್ತು ನಾನಾ ನೀನಾ ಅನ್ನುವಂಗಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ಅಗ್ರಗಣ್ಯ ರಾಜಕೀಯ ನಾಯಕರು. ಈ ನಾಯಕರ ಮಧ್ಯ ಇದೀಗ ಬಹಿರಂಗವಾಗಿ ವಾರ್ ಶುರುವಾಗಿದೆ. ಡಿಕೆ ಹಾಗೂ ಎಚ್ಡಿಕೆ ವಿರುದ್ಧ ಬಡಿದಾಟ ಶುರುವಾಗಿದೆ. ನಿನ್ನೆ ಒಕ್ಕಲಿಗ ಸಮಾಜದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026 ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ನನ್ನ ಬಗ್ಗೆ ಬೇರೆಯವರಿಗಿಂತ ನಮ್ಮ ಸಮುದಾಯದ ಕೆಲವರೇ ನಮ್ಮವರೇ ಅಸೂಯೆ ಪಡ್ತಾ ಇದ್ದಾರೆ, ಹಿಂದೆಯಿಂದ ಮುಂದೆಯಿಂದ ಚಾಕು ಹಾಕ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಎಚ್ಡಿಕೆ ವಿರುದ್ಧ ಡಿಕೆ ಗುಡುಗಿದ್ದಾರೆ. ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವಕ್ಕೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು ನನಗೆ ಆತ್ಮವಿಶ್ವಾಸ ಇದೆ. ಇನ್ನು ಮೊದಲ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ಸಿಡಿದಿದ್ದಾರೆ. ಬಹಳಷ್ಟು ಉಳಿಪಿಟ್ಟು ತಿಂದಿಯೇ ನಾನು ಇಲ್ಲಿವರೆಗೂ ಬಂದಿರೋದು. ನನಗೆ ಹಿಂದಿನಿಂದಲೂ ಚಾಕು ಹಾಕ್ತಾರೆ, ಮುಂದಿನಿಂದಲೂ ಚಾಕು ಹಾಕ್ತಾರೆ. ಇವೆಲ್ಲ ರಾಜಕೀಯದಲ್ಲಿ ಕಾಮನ್. ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಆತ್ಮಸಾಕ್ಷಿ ಗೊತ್ತು. ನನಗೆ ಯಾರ ಸರ್ಟಿಫಿಕೇಟ್ ಕೂಡ ಬೇಡ ಅಂತ ಕುಮಾರಸ್ವಾಮಿ ವಿರುದ್ಧ ಒಕ್ಕಲಿಗ ಸಮುದಾಯದ ಸಮಾರಂಭದಲ್ಲಿ ಅಸಮಾಧಾನವನ್ನ ಹೊರಗಾಕಿದ್ರು. ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ಡಿದ್ರು ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಲೇ ಬೆಂಚೂರಿ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು. ನೋ ಪ್ರಾಬ್ಲಮ್. ಇನ್ನು ಡಿಕೆಯ ಆರೋಪಗಳಿಗೆ ಜೆಡಿಎಸ್ ಪಕ್ಷ ತಿರುಗೇಟು ನೀಡಿದೆ. ಡಿಕೆಶಿಯ ಕೊನೆ ಅಸ್ತ್ರವೇ ಜಾತಿ. ಪೆನ್ನು ಪೇಪರ್ ಕೇಳಿ ಅಧಿಕಾರ ಪಡೆದ ಡಿಕೆ ಶಿವಕುಮಾರ್ ಇಂದು ಅಧಿಕಾರದ ಹಪ್ಪಾಹಪ್ಪಿಗೆ ಜಾತಿ ಅಸ್ತ್ರ ಹೊಡ್ತಾ ಇದ್ದಾರೆ. ಸಮುದಾಯವನ್ನ ಹಾಗೂ ನಾಯಕರನ್ನ ದೂಷಿಸ್ತಾ ಇರೋದು ನಾಚಿಕೆಗೇಡು. ಸಮುದಾಯದ ಜನರು ನಿಮಗೆ ಬುದ್ಧಿ ಕಲಿಸುವ ದಿನಗಳು ದೂರವಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಏನೇನೋ ಮಾಡ್ತಾ ಇದಾರೆ, ಏನೆಲ್ಲ ನನಗೆ ಆಗ್ತಾ ಇದಾರೆ. ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚ ಕೂತವ್ರೆ. ಕುಮಾರಸ್ವಾಮಿ ಅವ್ರಿಗೊಂದ್ಸಾರಿ ಮಾಡಿದಿರಿ ಚೀಫ್ ಮಿನಿಸ್ಟರ್, ದೇವೇಗೌಡರನ್ನ ಮಾಡಿದಿರಿ, ನನ್ನೊಂದ್ಸಾರಿ ಮಾಡಿ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ. ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಮಧ್ಯ ಇದೀಗ ವಾರ್ ಶುರುವಾಗಿದ್ದು, ಸಮುದಾಯದ ಸಮಾರಂಭದಲ್ಲೇ ಆರೋಪ ಮಾಡ್ತಾ ಇರೋದು ಇಬ್ಬರ ನಡುವಿನ ಮಧ್ಯ ಇರುವ ಅಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.